ಯುವತಿಗೆ ಕೈಕೊಟ್ಟು ಯುವಕ ಎಸ್ಕೇಪ್ ಆಗಿರುವಂತಹ ಆರೋಪ ಕೇಳಿಬಂದಿದೆ. ಯುವತಿಯನ್ನ ರಿಜಿಸ್ಟರ್ ಮದುವೆಯಾಗಿ ಆಕೆಯ ಕೈಗೆ ಒಂದು ಹೆಣ್ಣುಮಗುವನ್ನ ಕೊಟ್ಟು ಆ ನಂತರ ಪರಾರಿಯಾಗುತ್ತಿದ್ದಾನೆ. ಈ ಹಿಂದೆ ಅವಳಿ ಮಕ್ಕಳಿದ್ದಂತಹ ಟೈಮ್ನಲ್ಲಿ ಅವಳಿ ಮಕ್ಕಳಿದ್ದಾವೆ ಹೊಟ್ಟೆಯೊಳಗೆ ಅನ್ನೋದು ಗೊತ್ತಾದರೂ ಕೂಡ ಅಬಾರ್ಷನ್ ಮಾಡಿಸಿದಂತಹ ಆರೋಪವೂ ಕೂಡ ಆ ಯುವಕನ ವಿರುದ್ಧ ಕೇಳಿ ಬರ್ತಾ ಇದೆ. ಬೇಟಿಎಂ ನಿವಾಸಿ ಸೈಯದ್ ಇಮ್ತಿಯಾಜ್ ವಿರುದ್ಧ ಈ ಆರೋಪ ಕೇಳಿಬಂದಿರೋದು. ಕೋಲ್ಕತ್ತಾ ಮೂಲದ ಹಿಂದೂ ಯುವತಿಗೆ ಸೈಯದ್ ಇಮ್ತಿಯಾಜ್ ದೋಖಾ ಎಸಗಿರುವಂತಹ ಆರೋಪ ಕೇಳಿಬರ್ತಾ ಇದೆ. ನ್ಯಾಯ ಕೊಡಿಸುವಂತೆ ವಕೀಲರ ಮೊರೆ ಹೋಗಿದ್ರು ಯುವತಿ. ಸದ್ಯ ಯುವತಿಯೂ ಕೂಡ ನಾಪತ್ತೆಯಾಗಿದ್ದು ಹೈಗ್ರೌಂಡ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಸರ್ ನೋಡಿ, ಮೊನ್ನೆ ನಮಗೆ ಒಂದು ಕಾಲ್ ಬರುತ್ತೆ ಕೋಲ್ಕತ್ತಾಯಿಂದ. ಒಂದು ಲೇಡಿ, ಅವ್ರ ಹೆಸರು ಸೃಷ್ಟಿ ತ್ರಿಪಾಠಿ ಅಂತ, ಬ್ರಾಹ್ಮಿನ್ ಲೇಡಿ. ಅವರು ಫೋನ್ ಮಾಡಿಬಿಟ್ಟು ಹೇಳ್ತಾರೆ ನನಗೆ, ಸರ್ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಏನು ಹೆಲ್ಪ್ ಅಂತ ಹೇಳಿದ್ರೆ, ಅವರು ಕೋಲ್ಕತ್ತಾಯಿಂದ ಬ್ಯಾಂಗ್ಳೂರ್ಗೆ ಬರ್ತಾರೆ ಫ್ಲೈಟಿಂದ. ಬಂದು ನಿನ್ನೆ ಬೆಳಗ್ಗೆ ನಮಗೆ ಮೀಟ್ ಮಾಡ್ತಾರೆ ಆರ್ ಟಿ ನಗರ ಲಿಮಿಟ್ಸಲ್ಲಿ. ಆ ಮೀಟ್ ಮಾಡಿಬಿಟ್ಟು ನನಗೆ ಏನು ಹೇಳ್ತಾರೆ ಅಂದರೆ, ಸರ್ ನೋಡಿ, ಒಂದೂವರೆ ವರ್ಷ ಹಿಂದೆ ನಾನು ಒಂದು ವ್ಯಕ್ತಿ, ಈ ಸೈಯದ್ ಇಮ್ತಿಯಾಜ್ ಅಂತ ಇರ್ತಾರೆ, ಅವನು ನನಗೆ ಪ್ರೀತಿ ಅಂತ ಹೇಳಿ ನನಗೆ ಟ್ರ್ಯಾಪ್ ಮಾಡ್ತಾನೆ ಅಂತ ಹೇಳ್ತಾರೆ. ಇವರು ಟ್ರ್ಯಾಪ್ ಮಾಡಿಸಿ ನನಗೆ ಮದುವೆನೂ ಮಾಡ್ಕೋತಾನೆ. ಅವನು ಮದುವೆ ಮಾಡಿಸಿ ನನಗೆ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇವರು ಮಾಡಿಸಿ ಮತ್ತೆ ಇವರು ಪ್ರೆಗ್ನೆಂಟು ಆಗ್ತಾರಂತೆ. ಪ್ರೆಗ್ನೆಂಟ್ ಆಗಿ 2 ಜನ ಟ್ವಿನ್ಸ್ ಆಗ್ತಾರೆ. ಟ್ವಿನ್ಸ್ಗೆ ಏನೋ ಇವನು ಜಾಸ್ತಿ ಗಲಾಟೆ ಮನೆಯಲ್ಲಿ ಮಾಡಿಸಿ ಅವರು ಸತ್ತೋಗ್ತಾರಂತೆ. ಮತ್ತೆ ಇನ್ನೊಂದ್ಸತಿ ಪ್ರೆಗ್ನೆಂಟ್ ಆಗ್ತಾರೆ. ಆಗಿ ಒಂದು ಮಗು ಇರುತ್ತೆ ಇವ್ರ ಜೊತೆಲಿ, ಇವ್ರ ಕೈನಲ್ಲಿ ಬರುವಾಗ 2 ತಿಂಗಳು ಮಗು ಇರುತ್ತೆ. ಆ ಮಗುಗೆ ಇವನು ಏನು ಮಾಡ್ತಾನೆ ಅಂದರೆ, ನಾವು ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಕೋಲ್ಕತ್ತಾಕ್ಕೆ ಕರ್ಕೊಂಡೋಗಿ ಬಿಡ್ತಾನಂತೆ. ಈ ಲೇಡಿಗೆ ಕೋಲ್ಕತ್ತಾ ಕರ್ಕೊಂಡು ಆಗಲಿ ಬಿಟ್ಬಿಟ್ಟು ಅಲ್ಲೇ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಓಡೋಕೆ ಬಂದಿದ್ದಾನೆ. ಅದರಿಂದ ಈ ಮಹಿಳೆ ಬಂದು ನಮ್ಗೆ ಹೇಳ್ತಾರೆ, ಸರ್ ದಯವಿಟ್ಟು ತಾವು ಹೆಲ್ಪ್ ಮಾಡಿ, ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾ ಈ ಹುಡುಗಂದು ಫೋಟೋ ಮತ್ತು ನಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ತಾವು ಹಾಕಿ ಅಂತ. ಅದೇ ರೀತಿ ನಾವು ಸ್ಟೇಟ್ಮೆಂಟ್ ತಗೊಂಡು ಆ ಲೇಡಿದು ಸೋಷಿಯಲ್ ಮೀಡಿಯಾದ ಅಕೌಂಟಲ್ಲಿ ನಾನು ಹಾಕಿದೆ. ಆ ಲೇಡಿ ಹೇಳ್ತಾ ಇದ್ದಾರೆ, ಸರ್ ಈ ರೀತಿ ಸೈಯದ್ ಇಮ್ತಿಯಾಜ್ ಅಂತೂ ನನಗೆ ಕನ್ವರ್ಟ್ ಮಾಡಿದ್ರು, ಮತ್ತು ಮದುವೆ ಮಾಡಿಕೊಂಡ್ರು, ಮುಸ್ಲಿಂ ಧರ್ಮಕ್ಕೆ ಚೇಂಜ್ ಮಾಡಿದ್ರು, ಅದೆಲ್ಲ ಹೇಳಿದ್ರು. ಸೇಮ್ ಆ್ಯಸ್ ಇಟ್ ಈಸು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ. ನಿನ್ನೆ ಬೆಳಗ್ಗೆ ಹಾಕಿದ್ಮೇಲೆ ನನಗೆ ಸುಮಾರು ಒಂದು 500 ಕಾಲ್ಸ್ ಬರುತ್ತೆ, ಥ್ರೆಟ್ನಿಂಗ್ ಕಾಲ್ಸ್, ಸುಮಾರು ಕಾಲ್ಸ್ ಬರುತ್ತೆ. ಕಾಲ್ ಮಾಡಿಬಿಟ್ಟು ಬೆದರಿಕೆ ಕೊಡ್ತಾ ಇದ್ದಾರೆ. ಅದು ಆ ವಿಡಿಯೋನ ಡಿಲೀಟ್ ಮಾಡಬೇಕು, ಇಲ್ಲ ನಿಮಗೆ ಸಾಯಿಸ್ಬಿಡ್ತೀನಿ, ಅದು ಇದು ಅಂತ ಹೇಳ್ತಾ ಇದ್ರು. ಅದರಿಂದ ನಿನ್ನೆಯಿಂದ ಹುಡುಗಿನೂ ನನಗೆ ಸಂಪರ್ಕದಲ್ಲಿ ಇಲ್ಲ. ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆ ಹುಡುಗಿ ನನಗೆ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಆದ್ದರಿಂದ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಮತ್ತು ಹೈಗ್ರೌಂಡ್ ಸ್ಟೇಷನ್ಗೆ DGP ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಇದ್ರ ಮೇಲೆ ಒಂದು ಡೀಪಾಗಿ ಇನ್ವೆಸ್ಟಿಗೇಟ್ ಮಾಡಬೇಕು. ಇದು ಯಾರು ಕನ್ವರ್ಟ್ ಮಾಡ್ತಾ ಇರೋದು, ಏನಾಗ್ತದೆ ಇದಕ್ಕೆ ಸರಿಯಾಗಿ ಅಷ್ಟೊಂದು ಡೀಪಾಗಿ ಗೊತ್ತಾಗಬೇಕು. ಕ್ಲಾರಿಟಿ ಇಲ್ಲ ಇದರಲ್ಲಿ. ಆ ಹುಡುಗಿ ಬಂದು ನನ್ನ ಹತ್ರ ವಿಡಿಯೋ ಇದೆ, ವಿಡಿಯೋಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ನನಗೆ ಕನ್ವರ್ಟ್ ಮಾಡಿದ್ರು ಅಂತ. ಇದರಲ್ಲಿ ಬ್ಯಾಕ್ಗ್ರೌಂಡ್ ಯಾರಿದ್ದಾರೆ ಅದೆಲ್ಲ ಕ್ಲೀನಾಗಿ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್. इधर इम्तियाज ने मुझे कन्वर्ट करा के शादी से पहले अब छोड़ के मुझे भाग गए। उनके माता पिता भी मिले हुए हैं, उनके माता पिता को फिक्र ही नहीं है वो कहाँ पे, बोल रहे कि कहाँ तो भी होगा, छोड़ो, तुम्हें कहीं को इतना टेंशन ले रही सो, इतना करके बोल रहे हैं। मैं बोल रही हूँ कि कंप्लेंट करो अम्मी, बच्ची को रख लो। क्या बोल रहे हैं कि मुझे बच्ची भी नको, मुझे बहू भी नको, मुझे मेरा बेटा भी नको करके बोल रहे हैं। मुझे घर के अंदर आने नहीं दे रहे वो। मैं बाहर इधर से उधर भटक रही हूँ बच्ची को लेके। मेरे पास पैसे भी नहीं है कि मैं कहाँ तो भी रहूँ। यहाँ पे मेरे शौहर दे के कहाँ तो भी किसके घर में बेंगलोर में होंगे, धोखा दे के चले गए। मुझे क्या उनका इरादा है मुझे नहीं मालूम. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ನ್ಯಾಯ ಕೇಳ್ಕೊಂಡು ಕೋಲ್ಕತ್ತಾದಿಂದ ಆ ಮಹಿಳೆ ತನ್ನ ಮಗುವಿನ ಜೊತೆ ಬರ್ತಾಳೆ. ಬಂದಾಕಿ ಲಾಯರ್ನ ಕೂಡ ಸಂಪರ್ಕ ಮಾಡ್ತಾಳೆ. ಅದಾದ ನಂತರ ಏಕಾಏಕಿ ನಾಪತ್ತೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಅನುಮಾನಗಳು ಮೂಡ್ತಿದ್ದಾವೆ. ಪ್ರಕರಣ ದಾಖಲಾಗಿದ್ಯಾ, ನಾಪತ್ತೆ ಕೇಸ್ ಏನಾದ್ರೂ ದಾಖಲಾಗಿದ್ಯಾ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಅಂಕಿತಾ? ವಿದ್ಯಾ, ಸದ್ಯಕ್ಕೆ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುವಂಥದ್ದು. BTM ಲೇಔಟ್ನ ಸೈಯದ್ ಇಮ್ತಿಯಾಜ್ ಮೇಲೆ ದೂರನ್ನು ಕೊಟ್ಟು ಆತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಈಗಾಗಲೇ ಅವರ ಪರ ವಕೀಲರು ಕೂಡ ಹೇಳ್ತಾ ಇರುವಂಥದ್ದು. ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಸೈಯದ್ ಇಮ್ತಿಯಾಜ್ಗೆ ಈ ಯುವತಿಯ ಪರಿಚಯ ಆಗುತ್ತೆ, ಅಂದರೆ ಕೋಲ್ಕತ್ತಾ ಮೂಲದ ಯುವತಿಯ ಪರಿಚಯ ಆಗುತ್ತೆ. ಅದಾದ ಬಳಿಕ ಆಕೆಯನ್ನು ಮದುವೆ ಕೂಡ ಆಗಿರ್ತಾನೆ ಅನ್ನೋ ಮಾತನ್ನು ಆಕೆ ಹೇಳ್ತಾ ಇರುವಂಥದ್ದು. ಅದಾದ ಮೇಲೆ ಅಂದರೆ ಅವಳಿ ಮಕ್ಕಳಿಗೆ ಜನ್ಮ ನೀಡಬೇಕಾಗಿತ್ತು,
ಆಗಿತ್ತು. ಆದರೆ ಅದನ್ನು ಕೂಡ ಅಬಾರ್ಷನ್ ಮಾಡಿದ್ದಾನೆ 2025ರಲ್ಲಿ ಅಂತ ಹೇಳಿ ಈಗಾಗಲೇ ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅದಾದ ಮೇಲೆ ಅಂದರೆ ಆಕೆಯ ಹೆಸರು ಕೂಡ ಚೇಂಜ್ ಮಾಡಿಕೊಂಡು ಬೇರೆ ಹೆಸರಿಗೆ ಆತ ಮತಾಂತರ ಮಾಡೋದಕ್ಕೆ ಯತ್ನವನ್ನು ಮಾಡಿದ್ದಾನೆ ಅಂತ ಹೇಳಿ ಆಕೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಒಂದು ಹೆಣ್ಣು ಮಗುವನ್ನು ಕೂಡ ಕೈಗೆ ಕೊಟ್ಟುಬಿಟ್ಟು ಆತ ಪರಾರಿಯಾಗಿದ್ದಾನೆ ಅಂತ ಹೇಳಿ ಈಗಾಗಲೇ ದೂರನ್ನು ಕೂಡ ದಾಖಲಿಸಿರುವಂಥದ್ದು. ಜೊತೆಗೆ ಆತನಿಂದ ಏನು ಅನ್ಯಾಯಕ್ಕೊಳಗಾಗಿದ್ರು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅಂದರೆ ಆ ವಿಡಿಯೋವನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿ ಅವರ ಪರ ವಕೀಲರಿಗೂ ಕೂಡ ಧಮಕಿಯನ್ನು ಹಾಕಿರುವಂಥದ್ದು. ಜೊತೆಗೆ ಸಾಕಷ್ಟು ಬೆದರಿಕೆ ಕರೆಗಳು ಕೂಡ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಈಗಾಗಲೇ ಪೊಲೀಸರು ಕೂಡ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆ ಮಹಿಳೆ ಮಾಡ್ತಾ ಇರುವಂತಹ ಆರೋಪ ನಿಜಾನ ಅಥವಾ ಅದನ್ನು ಬಿಟ್ಟು ಬೇರೆ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ಮಹಿಳೆ ಆ ಒಂದು ಪುಟ್ಟ ಮಗುವನ್ನ ಎತ್ಕೊಂಡು ಕಲ್ಕತ್ತಾದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಜೊತೆಗೆ ನಗರ ಪೊಲೀಸ್ ಆಯುಕ್ತರ ಕಚೇರಿಗೂ ಕೂಡ ಬಂದಿರುವಂಥದ್ದು. ನಮಗೆ ನ್ಯಾಯ ದೊರಕಿಸಿಕೊಡಿ ಅಂತ ಹೇಳಿ ಈಗಾಗಲೇ ಪೊಲೀಸರ ಮುಂದೆ ಅಂಗಲಾಚ್ತಾ ಇರುವಂಥದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.